ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮೊದಲಿಗೆ ಹೆಡ್ಲೈನ್ಸ್. ಅವಮಾನಕ್ಕೆ ಮನನೊಂದ ಯುವ ನಟಿ ವಿಂಧ್ಯಾ, ಬಿಪಿ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ದಾಖಲು. ಸಾರಾಯಿ ಪಾಳ್ಯದಲ್ಲಿ ಅಕ್ರಮ ರೀಫಿಲ್ಲಿಂಗ್ ವೇಳೆ ಸಿಲಿಂಡರ್ ಸ್ಫೋಟ, ದಂಧೆಯಲ್ಲಿ ತೊಡಗಿದ್ದ ಮೂವರಿಗೆ ತೀವ್ರ ಗಾಯ. ಆರೋಪಿಗಳಿಗಾಗಿ ಬಲೆ ಬೀಸಿದ ಸಂಪಿಗೆಹಳ್ಳಿ ಪೊಲೀಸರು. ಎಚ್ಎಸ್ಆರ್ ಲೇಔಟ್ನಲ್ಲಿ ಜೆಸಿಬಿ ಘರ್ಜನೆ, ಇಬ್ಬಲೂರು ಕೆರೆ ಒತ್ತುವರಿ ತೆರವು, 3 ಅಂತಸ್ತಿನ ಕಟ್ಟಡವನ್ನ ನೆಲಸಮಗೊಳಿಸಿದ ಬಿಡಿಎ. ವಿದ್ಯುತ್ ಬೇಡಿಕೆ ನೀಗಿಸಲು ಸರ್ಕಾರದ ಪ್ಲಾನ್, ವಿದ್ಯುತ್ ಉತ್ಪಾದನಾ ಕಂಪನಿಗಳಿಂದ 892 ಮೆಗಾವ್ಯಾಟ್ ಕರೆಂಟ್ ಖರೀದಿ, ಸಮರ್ಪಕ ವಿದ್ಯುತ್ ಪೂರೈಸುವಂತೆ ಅಧಿಕಾರಿಗಳಿಗೆ ಸಚಿವರ ಸೂಚನೆ. ಸಿಲಿಕಾನ್ ಸಿಟಿಯಲ್ಲಿ ಬ್ಯೂಟಿಷಿಯನ್ ಮೇಳ, 50ಕ್ಕೂ ಹೆಚ್ಚು ಬ್ಯೂಟಿ ಸಲೂನ್ಗಳು ಪ್ರದರ್ಶನದಲ್ಲಿ ಭಾಗಿ, ಸೌಂದರ್ಯದ ಬಗ್ಗೆ ಮಾಹಿತಿ ಪಡೆದ ಗ್ರಾಹಕರು. ಅವರೆಲ್ಲ ಯಗ್ಗಿಲ್ಲದೆ ದೊಡ್ಡ ದಂಧೆಯಲ್ಲಿ ತೊಡಗಿದ್ರು. ಯಾರ ಕಣ್ಣಿಗೂ ಕಾಣಿಸದಂತೆ ಕಾಳಸಂತೆಯಲ್ಲಿ ದರ್ಬಾರು ಮಾಡ್ತಿದ್ರು. ಆದರೆ ಇವತ್ತು ಅವರ ಗ್ರಹಚಾರ ಸರಿ ಇರಲಿಲ್ಲ. ಅಲ್ಲಿ ನಡೆದ ಆಕಸ್ಮಿಕ ಸ್ಫೋಟದ ಜೊತೆಗೆ ಸತ್ಯವೂ ಸ್ಫೋಟಗೊಂಡಿದೆ. ಧ್ವಂಸವಾಗಿರೋ ಮನೆಗಳು, ರಾಶಿ ರಾಶಿಯಾಗಿ ಬಿದ್ದಿರೋ ಸಿಲಿಂಡರ್ಗಳನ್ನ ಲಾರಿಗೆ ತುಂಬ್ತಾರೋ ಪೊಲೀಸರು. ಅಂದ ಹಾಗೆ ಈ ದೃಶ್ಯ ಕಂಡು ಬಂದದ್ದು ನಗರದ ಸಾರಾಯಿ ಪಾಳ್ಯದಲ್ಲಿ. ಕೆಲ ಖದೀಮರು ಗ್ಯಾಸ್ ಅನ್ನ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಂದು ಕೂಡ ಅದೇ ಕೆಲಸದಲ್ಲಿ ನಿರತರಾಗಿದ್ರು. ಈ ವೇಳೆ ದಂಧೆಕೋರನೊಬ್ಬ ರೀಫಿಲ್ಲಿಂಗ್ ವೇಳೆ ಸಿಗರೆಟ್ ಅಂಟಿಸಲು ಬೆಂಕಿ ಕಡ್ಡಿಗಿರಿದ್ರಿಂದ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಪರಿಣಾಮ ಅಕ್ರಮ ದಂಧೆಯಲ್ಲಿ ತೊಡಗಿದ್ದ ಮೂವರು ತೀವ್ರವಾಗಿ ಗಾಯಗೊಂಡಿದ್ರು. ರೆಗ್ಯುಲೇಟರ್ ಫಿಟ್ಟಿಂಗ್ ಮಾಡಕ್ಕೆ ಹೋಗಿರೋದನ್ನು ಫಿಟ್ಟಿಂಗ್ ಮಾಡೋಕ್ಕೆ ಮುಂಚೆ ಅವನಿಗೆ ಪೆಸ್ಟಲ್ ಲೀಕೇಜ್ ಇತ್ತು. ಅದು ಇರೋದು ಗ್ಯಾಸು ಪೆಸ್ಟಲ್ ಲೀಕೇಜ್ ಅಂತ ಕಂಪನಿಗೆ ನಾವು ಕಾಲ್ ಮಾಡಿ ಹೇಳೋದಕ್ಕೆ ಮುಂಚೆನೇ ಇವನು ಮಾಡಿರೋದು ಕೆಲಸ. ಫಿಟ್ಟಿಂಗ್ ಮಾಡೋ ಮುಂಚೆನೇ ಬೆಂಕಿ ಇಟ್ಬಿಟ್ಟು ಸಿಗರೇಟ್ ಕುಡಿದಿರೋದು. ಅಷ್ಟಕ್ಕೂ ಈ ದಂಧೆ ಇಂದು ನೆನೆಯದಲ್ಲ. ಟ್ಯಾನರಿ ರಸ್ತೆಯ ಹಲವೆಡೆ ಈ ದಂಧೆ ನಡೆಯುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. ದಿನಕ್ಕೆ 100 ಸಿಲಿಂಡರ್ಗಳನ್ನ ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರುತ್ತಿದ್ದು ಪೊಲೀಸರಿಗೆ ಗೊತ್ತಿಲ್ಲದ ವಿಷಯವೇನಲ್ಲ. ಎಲ್ಲವೂ ತಿಳಿದಿದ್ರು ಪೊಲೀಸರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬುದು ಸ್ಥಳೀಯರ ಆರೋಪ. ಸ್ಕ್ಯಾಂಡಲ್ಸ್ ನಡೀತಾ ಇರೋದು ಪೊಲೀಸ್ನವರಿಗೆ ಚೆನ್ನಾಗಿ ಗೊತ್ತು. ಅವ್ರು ಮಾಮೂಲು ತಗೊಂಡು ಮಾಡ್ತಾ ಇರೋದು. ಇದು ನಮ್ಮ ಏರಿಯಾದಲ್ಲಿ ಈ ಥರ ಅನಾಹುತಗಳು ಆಗಬಾರ್ದು ಅಂತ ತುಂಬ ಸಲ ಏನೇನು ಮಾಹಿತಿಗಳು ಪೊಲೀಸ್ನವ್ರಿಗೆ ಕೊಟ್ಟಿದ್ದೀವಿ. ಬಟ್ ಪೊಲೀಸ್ನವರು ಅದ್ರ ಬಗ್ಗೆ ಏನು ಗಮನ ಕೊಟ್ಟಿಲ್ಲ. ಅವರು ಘಟನೆ ಸಂಭವಿಸುತ್ತಿದ್ದಂತೆ ದಂಧೆ ನಡೆಸುತ್ತಿದ್ದ ಅಸ್ಲಾಂ ಹಾಗೂ ಇಲಿಯಾಸ್ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಸಂಪಿಗೆಹಳ್ಳಿ ಪೊಲೀಸರು ಅಕ್ರಮವಾಗಿ ಸಂಗ್ರಹಿಸಿದ್ದ 100 ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಒಂದು ಕಡೆ ಡಬ್ಬಿಂಗ್ ವಿವಾದ, ಮತ್ತೊಂದು ಕಡೆ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಇಲ್ಲ ಅನ್ನೋ ಕೊರಗು. ಆದರೆ ಇಲ್ಲಿಬ್ಬರು ಗಾಯದ ಮೇಲೆ ಬರೆ ಎಂಬಂತೆ ನಿನ್ನೆ ಮೊನ್ನೆ ರಿಲೀಸ್ ಆಗಿರೋ ಚಿತ್ರಗಳನ್ನು ಬಿಡದೆ ಪೈರಸಿ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ಹೀಗೆ ಹೊಚ್ಚ ಹೊಸ ಸಿಡಿಗಳ ಸಮೇತ ನಿಂತಿರುವ ಇವರು ರಾಮಚಂದ್ರ ರೆಡ್ಡಿ ಮತ್ತು ಮಂಜುನಾಥ. ಕೆಲಸ ಅರಿಸಿ ಬೀದಿ ಬೀದಿ ಅಲಿತಿದ್ದವರು ಈಗ ಲಕ್ಷಾಧೀಶರು. ಹೊಚ್ಚ ಹೊಸ ಸಿನಿಮಾಗಳನ್ನ ಥಿಯೇಟರ್ನಲ್ಲಿ ಕದ್ದು ಶೂಟ್ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಷ್ಟು ಸಾಲದು ಎಂಬಂತೆ ಅಶ್ಲೀಲ ಸಿಡಿಗಳನ್ನು ಕೂಡ ಇವರು ತಯಾರಿಸುತ್ತಿದ್ರು. ಇಂತಹ ಖದೀಮರ ಜಾಲವನ್ನ ಬ್ಯಾಟರಾಯನಪುರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆದಂಥ ಶಿವಾಜಿನಗರ ಚಿತ್ರದ ಸಿಡಿನೂ ಕೂಡ ಇಲ್ಲಿ ಸಿಗ್ತಾ ಇದೆ. ಅಂದರೆ ಲೆಕ್ಕ ಹಾಕಿ ಹೆಂಗಿರಬೇಕು ಈ ಪೈರಸಿ ಕಾಟ. ಜೊತೆಗೆ ಶಿವಣ್ಣ ಅಭಿನಯದ ಓಂ ಚಿತ್ರನೂ ಕೂಡ ಇಲ್ಲಿ ಸಿಗ್ತಾ ಇದೆ. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀರ ಅನ್ಸುತ್ತೆ. ದಯವಿಟ್ಟು ನಾನು ಮತ್ತೊಮ್ಮೆ ನಾನು ಮಗ್ದೊಮ್ಮೆ ಕೇಳ್ಕೊತಾ ಇದ್ದೀನಿ, ನಮ್ಮ ಚಿತ್ರರಂಗದ ಹಿರಿಯರು ಏನಿದ್ದಾರೆ ಅವರು ಇದ್ರ ಕಡೆ ಗಮನ ಹರಿಸಿ ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಬಂಧಿತರಿಂದ 1 DVD ಪ್ಲೇಯರ್, 60 CD ರೈಟರ್ ಸೆಟ್ಗಳು, ಅಶ್ಲೀಲ ಚಿತ್ರಗಳು ಸೇರಿ 10,000 ನಕಲಿ ಸಿಡಿಗಳು, 4 UPS ಮತ್ತು 3,500 ನಗದು ಸೇರಿ ಒಟ್ಟು 15 ಲಕ್ಷ ಮೌಲ್ಯದ ಉಪಕರಣಗಳನ್ನು ಬ್ಯಾಟರಾಯನಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಂದ 10,000ಕ್ಕಿಂತ ಜಾಸ್ತಿ ಪೈರೇಟೆಡ್ CDsಗಳು ಸೀಸ್ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಖಾಲಿ CDಗಳು ಇತ್ತು, ಅದೇ ಸೇಮ್ ಅಫೆನ್ಸ್ಗೆ ಯೂಸ್ ಮಾಡೋ ಅದು ಕೂಡ ಸೀಸ್ ಮಾಡಲಾಗಿದೆ. ಇದ್ರ ಜೊತೆಗೆ ವಿಶೇಷವಾಗಿ ಅಂದರೆ 60ಕ್ಕಿಂತ ಜಾಸ್ತಿ ಈ DVD ರೈಟರ್ಗಳು ಅವ್ರ ಮನೆಯಲ್ಲಿ ಬೇರೆ ಬೇರೆ ಯೂನಿಟ್ ಥರ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಆ ಥರ ಇಟ್ಟಿದ್ರು, ಅದು ಕೂಡ ಸೀಸ್ ಮಾಡಲಾಗಿದೆ. ಇವರು ಮನೆಯಲ್ಲಿ ಆ ಒಂದು ಕಾಪಿ ತರಿಸಿ ಅದರಿಂದ ಸಾಕಷ್ಟು ಜಾಸ್ತಿ ಕಾಪಿ ಮಾಡಿ DVD ರೈಟ್ ಮಾಡಿ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಅಂತ. ಸದ್ಯಕ್ಕೆ ಆರೋಪಿಗಳನ್ನು ಬ್ಯಾಟರಾಯನಪುರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನ ಅನೇಕ ಕಡೆ ಇಂತಹ ದಂಧೆಗಳು ನಡೀತಾನೇ ಇದೆ. ಇದರ ಬಗ್ಗೆ ಪೊಲೀಸರು ಇನ್ನಷ್ಟು ಮುತುವರ್ಜಿ ವಹಿಸಿ ಕಾರ್ಯಾಚರಣೆ ನಡೆಸಬೇಕಾಗಿದೆ. ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ತಾನೇ ಸ್ಯಾಂಡಲ್ವುಡ್ನಲ್ಲಿ ಅಂಬೆಗಾಲು ಇಡೋದಕ್ಕೆ ರೆಡಿಯಾಗಿದ್ದ ಯುವ ನಟಿ ವಿಂದ್ಯಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಈ ಆತ್ಮಹತ್ಯೆಗೆ ತಾನು ಪ್ರೀತಿಸಿದ ಹುಡುಗ ಕಾರಣನಾ ಅಥವಾ ತನಗೆ ಆದ ಅವಮಾನದಿಂದ ಮನನೊಂದು ವಿದ್ಯಾ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದರ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ. ಒಳಗಾಗ್ತಾ ಇದ್ದೇನೆ ಅಂತ ಹೇಳಿ ಮಾಧ್ಯಮದ ಮುಂದೆ ಕಣ್ಣೀರಿಟ್ಟಿದ್ರು. ಇದೀಗ ವಿಂದ್ಯಾ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮನೆಯಲ್ಲಿ ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ BP ಹಾಗೂ ಶುಗರ್ ಮಾತ್ರೆಗಳನ್ನು ಸೇವಿಸಿದ್ದಾರೆ. ಬಳಿಕ ಮನೆಯಲ್ಲಿ ತಲೆ ಸುತ್ತಿ ಬಿದ್ದಿದ್ದಾರೆ. ವಿಂದ್ಯಾ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾಳೆ ಅನ್ನೋ ವಿಷಯ ತಿಳಿದ ವಿಂದ್ಯಾ ತಂದೆ ತಾಯಿ ಸ್ನೇಹಿತರ ಸಹಾಯದಿಂದ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ದಾಖಲಿಸಿದ್ರು. ನನಗೆ 10:30 11 ಗಂಟೆಲಿ ಫೋನ್ ಬಂತು, ಈ ರೀತಿ ವಿಂದ್ಯಾ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿದ್ದಾಳೆ, ಈ ಥರ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತೇಳಿ. ನನ್ನ ಡೈರೆಕ್ಟ್ರು ಫೋನ್ ಮಾಡಿದ್ರು ಫಸ್ಟು, ಆಮೇಲೆ ಅವ್ರ ತಂದೆಯವರು ಫೋನ್ ಮಾಡಿದ್ರು. ಈ ರೀತಿ ಆಗೋಗ್ಬಿಟ್ಟಿದೆ ಅಂತೇಳಿ ಒಂದೇ ಸಮ ಗೊಳೋ ಅಂತ ಅಳ್ತಿದ್ರು. ನಾನು ಇಮಿಡಿಯೇಟಾಗಿ ಡೈರೆಕ್ಟ್ರಿಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಸುಮಾರು ಜನಕ್ಕೆ ಫೋನ್ ಮಾಡಿ ಇಮಿಡಿಯೇಟಾಗಿ ಅಲ್ಲಿಗೆ ಹೋಗೋಕೆ ಹೇಳಿದೆ. ಮನೆ ಹತ್ರ ಹೋಗೋಷ್ಟರಲ್ಲಿ ತುಂಬ ಅನ್ಕಾನ್ಷಿಯಸ್ ಆಗಿದ್ದಾಳೆ ಅಂತೇಳಿ ಇಮಿಡಿಯೇಟಾಗಿ ಬೋರಿಂಗ್ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು ಅಂತ ಗೊತ್ತಾಯಿತು. ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಮಾತ್ರೆಗಳನ್ನು ಹೊರತೆಗೆದ್ರು. ಬಳಿಕ ICUಗೆ ಶಿಫ್ಟ್ ಮಾಡಿದ್ರು. ವಿಂದ್ಯಾ ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ವಿಂದ್ಯಾಳ ಈ ಪರಿಸ್ಥಿತಿಗೆ ಪ್ರೀತಿಸುತ್ತಿದ್ದ ಮಂಜುನಾಥನೇ ಕಾರಣ ಅಂತ ತಾಯಿ ನಾಗಮ್ಮ ಆರೋಪ ಮಾಡಿದ್ದಾರೆ. ಆ ಹುಡುಗನ ಬಗ್ಗೆ ಸರ್ ವಿಜಯ್ ಸರ್ ಹತ್ರ ಹೋಗಿದಾರಂತೆ. ಅಲ್ಲೋಗಿ ನಿನ್ನೆ ದಿವಸ ಮಾತಾಡಿದಾರೆ. ಆ ವಿಷಯ ಇವಳಿಗೆ ಗೊತ್ತಾಗೈತೆ. ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಾನಿದ್ದು ಏನು ಸಾರ್ಥಕ, ಇಷ್ಟೊಂದು ಮೀರಿ ಇದು ಮಾಡ್ತಾನಲ್ಲ, ನನ್ನ ಮರ್ಯಾದೆ ಕಳೆದ್ಬಿಟ್ನಲ್ಲ ಅಂದ್ಬಿಟ್ಟು ತೀರಾ ಮನಸ್ಸು ನೋವು ಮಾಡ್ಕೊಂಡೋಳು ಸರ್. ಮನೇಲಿ ಏನು ಮಾಡಿಲ್ಲ ಸರ್, ಯಾರು ಏನು ಒಂದು ಆಂಟಿ ನಾನು ಇರಲ್ಲ ಆಂಟಿ, ನಾನು ಇವತ್ತೇ ಕೊನೆ, ನಾನು ಇಷ್ಟು ಮರ್ಯಾದೆ ಕಳೆದ್ಮೇಲೆ ನಾನು ಇರೋದೇ ಬೇಡ ಅಂತ ಹೇಳಿ ಸರ್ ಶುಗರ್ ಮಾತ್ರ ಇಟ್ಟಿದ್ದೆ ತಗೊಂಡ್ಬಿಟ್ಟು ಎಲ್ಲ ನುಂಗಿದಾಳೆ ಸರ್. ನನಗೆ ಗೊತ್ತಿಲ್ಲ. ಸಿನಿಮಾ ರಂಗದಲ್ಲಿ ನಾಯಕಿಯಾಗುವ ಕನಸು ಕಟ್ಟಿಕೊಂಡು ಬಂದವರು ವಿಂದ್ಯಾ. ಆದ್ರೆ ನಟಿಸಿದ ಸಿನಿಮಾ ರಿಲೀಸ್ಗೂ ಮುನ್ನವೇ ವಿವಾದದಿಂದಲೇ ಸುದ್ದಿ ಆಗ್ತಿರೋದು ಮಾತ್ರ ವಿಷಾದದ ಸಂಗತಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಪ್ರಸಾದ್ ಜೊತೆ ರವಿಕುಮಾರ್ MK, ಸುವರ್ಣ ನ್ಯೂಸ್. ಉದ್ಯಾನನಗರಿ ಬೆಂಗಳೂರು 16 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಕೆರೆಯಿಂದ ಆವೃತವಾಗಿತ್ತು. ಆದರೆ ದಿನ ಕಳೆದಂತೆ ನಗರದಲ್ಲಿ ಕೆರೆಗಳ ಒತ್ತುವರಿ ಭೂತ ಕಾಡಲಾರಂಭಿಸಿದೆ. ಇದಕ್ಕೆ ಪರಿಹಾರವಾಗಿ ಹಂತ ಹಂತವಾಗಿ BDA ಒತ್ತುವರಿ ತೆರವಿಗೆ ಟೊಂಕ ಕಟ್ಟಿ ನಿಂತಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿಂದು ಬೆಳ್ಳಂಬೆಳಗ್ಗೆ JCBಗಳು ಘರ್ಜಿಸಿದ್ವು. ಇಬ್ಬಲೂರು ಕೆರೆಯ 3 ಎಕರೆ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. HSR ಲೇಔಟ್ ಬಳಿಯ ಇಬ್ಬಲೂರು ಕೆರೆ ಜಾಗವನ್ನ ಶೋಭಾ ಡೆವಲಪರ್ಸ್ ಹಾಗೂ ಸನ್ಸಿಟಿ ಕಾರ್ಪೊರೇಷನ್ ಅವರು ಹಾಗೂ ಕೆಲ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಒತ್ತುವರಿ ಜಾಗದಲ್ಲಿ ನಿರ್ಮಾಣವಾಗಿದ್ದ 3 ಅಂತಸ್ತಿನ ಕಟ್ಟಡವನ್ನ BDA ಅಧಿಕಾರಿಗಳು ನೆಲಸಮಗೊಳಿಸಿದ್ರು. ಜಿಲ್ಲಾಧಿಕಾರಿ ಪ್ರಕಾಶ್, AE ಮಲ್ಲಿಕಾರ್ಜುನ ರಾವ್ ಹಾಗೂ BMTF ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ತೆರವು ಕಾರ್ಯಾಚರಣೆಗೆ ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು, ಅಧಿಕಾರಿಗಳು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಮಗೆ ಏನು ಗೊತ್ತಿರಲಿಲ್ಲ,
ಶೋಭಾ ಇಸ್ ನಿಮ್ಗೆ ಗೊತ್ತಾದಂತೆ ಇದು ವೆರಿ ವೆರಿ ಫೇಮಸ್ ಬಿಲ್ಡರ್ ಇನ್ ಬ್ಯಾಂಗ್ಳೂರ್. 10-12 ವರ್ಷದಿಂದ ನಾವು ಇಲ್ಲಿ ಇರ್ತಾ ಇದ್ದೇವೆ. ನಮಗೆ ಇದುವರೆಗೆ ಏನು ಆ ಥರ ಏನು ಗೊತ್ತೇ ಇರಲಿಲ್ಲ. ಆ್ಯಂಡ್ ಸಡನ್ಲಿ ನಿನ್ನೆ ಈವ್ನಿಂಗ್ ಬಂದು ಏನೋ ನೋಟಿಸ್ ಕೊಟ್ಟರು, ಬೆಳಗ್ಗೆ ಬಂದು ಎಲ್ಲ ಡಿಮಾಲಿಷನ್ ಸ್ಟಾರ್ಟ್ ಮಾಡಿದರು. ಸೊ ದ ಬಿಲ್ಡರ್ ಹ್ಯಾಸ್ ಟು ಬಿ ಬ್ಲೇಮ್ಡ್. 2010ರಲ್ಲಿ ಬಿಬಿಎಂಪಿ ಸುಪರ್ದಿನಲ್ಲಿದ್ದ 123 ಕೆರೆಗಳನ್ನು ಪುನಶ್ಚೇತನಗೊಳಿಸಲು ಬಿಡಿಎಗೆ ಹಸ್ತಾಂತರ ಮಾಡಲಾಗಿತ್ತು. ಕೆರೆ ಒತ್ತುವರಿದಾರರಿಗೆ 2011 ಅಕ್ಟೋಬರ್ನಲ್ಲಿ ನೋಟಿಸ್ ಜಾರಿ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಒತ್ತುವರಿದಾರರು ಕೋರ್ಟ್ ಮೆಟ್ಟಿಲು ಏರಿದ್ರು. ಸದ್ಯ ಕೇಸ್ ಕೋರ್ಟ್ ಆವರಣದಿಂದ ಹೊರಬಂದಿದೆ. ಹೀಗಾಗಿ ಬಿಡಿಎ ಕೆರೆ ಒತ್ತುವರಿಯನ್ನ ತೆರವುಗೊಳಿಸಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಹಾಡ ಹಗಲೇ ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಮನೆಯಲ್ಲಿದ್ದ ಮಹಿಳೆಯರ ಕೈ ಕಟ್ಟಿಹಾಕಿ 50 ಲಕ್ಷ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿರುವ ಘಟನೆ ಬೆಂಗಳೂರು ಹೊರವಲಯದ ನೆಲಮಂಗಲದಲ್ಲಿ ನಡೆದಿದೆ. ಇಲ್ಲಿನ ದೊಂಬರಹಳ್ಳಿ ಗ್ರಾಮದ ರಾಮಕ್ಕ ಎಂಬುವವರ ನಿವಾಸದಲ್ಲಿ ಈ ಘಟನೆ ನಡೆದಿದ್ದು, ಸಂಜೆ 3 ಬೈಕ್ಗಳಲ್ಲಿ ಬಂದಿದ್ದ 6 ಮಂದಿ ದುಷ್ಕರ್ಮಿಗಳು ಏಕಾಏಕಿ ಮನೆಗೆ ನುಗ್ಗಿ ಲಾಂಗು ಮಚ್ಚು ತೋರಿಸಿ ಮನೆಯಲ್ಲಿದ್ದ ರಾಮಕ್ಕ ಹಾಗೂ ಶಾಂತಮ್ಮ ಎಂಬುವರ ಬಾಯಿಗೆ ಬಟ್ಟೆ ತುರುಕಿ ಕೈಗಳನ್ನ ಕಂಬಕ್ಕೆ ಕಟ್ಟಿ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ನಗದು ಸೇರಿದಂತೆ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ಬಳಿಕ.